ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರಲ್ಲ. ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಚಾನೆಲ್ ನಲ್ಲಿ ಗಣಿತ ವಿಷಯದ 4ನೇ ಒಂದು ಅಧ್ಯಾಯ ಸರಳ ಸಮೀಕರಣಗಳು. ಸೊ ಈ ಅಧ್ಯಾಯವನ್ನು ನಾವು ಬಿಡಿಸಿಕೊಳ್ತಾ ಇದ್ದೀವಿ. ಈಗಾಗಲೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 4.1 ಹಾಗೂ 4.2 ಈಗಾಗಲೇ ನಮ್ಮ ಚಾನೆಲ್ ಕಂಪ್ಲೀಟ್ ಆಗಿದೆ. ನಾವು 4.3 ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ತಾವೇನಾದ್ರೂ ಹಿಂದಿನ ವಿಡಿಯೋ ನೋಡಿಲ್ಲಪ್ಪ ಅಂತಂದ್ರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಂಡು ತಾವು ನೋಡ್ಕೋಬಹುದು. ಓಕೆನಾ? ಸೊ ಇಂಥ ಬಹಳಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋಗಳ ಬಗ್ಗೆ ತಿಳಿಸಿ. ಬನ್ನಿ ಇವತ್ತು ಅಭ್ಯಾಸ 4.3 ಅನ್ನ ಮುಂದುವರಿಸೋಣ. ಸೊ ವಿದ್ಯಾರ್ಥಿಗಳು ತಾವೆಲ್ಲ ಸ್ಕ್ರೀನ್ ನೋಡ್ತಾ ಇದ್ದೀರಾ. ನಾವು ಬಂದ್ಬಿಟ್ಟು ಈಗ ತಲುಪಿದ್ದೀವಿ 2ನೇ ಮುಖ್ಯ ಪ್ರಶ್ನೆಗೆ. ಸೊ 2ನೇ ಮುಖ್ಯ ಪ್ರಶ್ನೆಯಲ್ಲಿ 5 ಉಪ ಪ್ರಶ್ನೆಗಳಿವೆ. ಒಂದೊಂದೇ ಪ್ರಶ್ನೆನ ಬಿಡಿಸ್ಕೊಳ್ಳೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ, ಅಭ್ಯಾಸ 4.3 ಸರಳ ಸಮೀಕರಣಗಳು. ಈ ಅಧ್ಯಾಯದಲ್ಲಿ ಈಗ ಅಭ್ಯಾಸ 4.3 2ನೇ ಮುಖ್ಯ ಪ್ರಶ್ನೆಯಲ್ಲಿ ಮೊದಲನೇ ಒಂದು ಪ್ರಶ್ನೆ. ಸೊ ಏನಪ್ಪ ಪ್ರಶ್ನೆ? ಇಲ್ಲಿ 2 ಗುಣಾಕಾರ x+4 = 12 ಅಂತ ನೀಡಲಾಗಿದೆ. ಸೊ ಈ ಸಮೀಕರಣವನ್ನು ಬಿಡಿಸಬೇಕು. ಈಗಾಗಲೇ ಸಮೀಕರಣ ಬಿಡಿಸುವುದು ಎಂದರೇನು ಹಿಂದಿನ ಬಹಳಷ್ಟು ವಿಡಿಯೋಗಳಲ್ಲಿ ಅದನ್ನ ತಿಳಿಸಲಾಗಿದೆ. ಸೊ ಸಮೀಕರಣ ಬಿಡಿಸುವುದು, ಇದರ ಅರ್ಥ ಇಲ್ಲಿ ಕೊಟ್ಟಂತ ಒಂದು ಚರಾಕ್ಷರದ ಬೆಲೆಯನ್ನ ಕಂಡು ಹಿಡಿಯುವುದು. ಸೊ ಇಲ್ಲಿ x ಅನ್ನುವಂತ ಒಂದು ಅಕ್ಷರವಿದೆ. ಸೊ ಈ ಅಕ್ಷರದ ಬೆಲೆಯನ್ನು ಕಂಡು ಹಿಡಿಯುವುದೇ ಸಮೀಕರಣ ಬಿಡಿಸುವುದು. ಓಕೆನಾ? ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಸೊಲ್ಯೂಷನ್ ನಲ್ಲಿ ಮೊದಲಿಗೆ ಕೊಟ್ಟಂತ ಸಮಸ್ಯೆಯನ್ನ ಬರ್ಕೊಳ್ಳಿ. ಏನು? 2 ಗುಣಾಕಾರ x+4 = 12. ಸೊ ನಾವೀಗ x ನ ಬೆಲೆನ ಕಂಡುಹಿಡಿಯಬೇಕು. ಸೊ ಹಿಂದಿನ ವಿಡಿಯೋಗಳನ್ನ ತಾವೆಲ್ಲ ನೋಡಿದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ಈ ಸ್ಟೆಪ್ ತಮಗೆ ತಿಳಿಲಿಲ್ಲಪ್ಪ ಅಂತಂದ್ರೆ ಹಿಂದಿನ ವಿಡಿಯೋನ ನೋಡ್ಕೊಂಡು ಬನ್ನಿ. 100% ತಮಗೆ ಈ ಸ್ಟೆಪ್ಗಳು ತಿಳಿಯುವು. ಸೊ ನಾವಿಲ್ಲಿ x ನ ಬೆಲೆನ ಕಂಡುಹಿಡ್ಕೊಳ್ಳಿಕ್ಕೆ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಈ 2 ಹಾಗೂ ಈ ಬ್ರಾಕೆಟ್ ಏನು ಆವರಣ ಇದೆಯಲ್ಲ, ಇದರ ಮಧ್ಯೆ ಇಲ್ಲಿ ಗುಣಾಕಾರ ಚಿಹ್ನೆ ಇದೆ. ಸೊ ಈ 2ನ್ನ ನಾವು ಈ ಬದಿಗೆ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇದನ್ನ ಕಳಿಸಬೇಕು. ಸೊ ಕಳಿಸುವಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ 2ನ್ನ ಓರೆ ಗುಣಾಕಾರ ಮಾಡ್ತೀವಿ. ಸೊ ಇಲ್ಲಿ ಉಳಿಯುವುದು ಇದು x+4 = ಈ 12 ಹಾಗೆ ಇರಲಿ. 2 ಓರೆ ಗುಣಾಕಾರವಾಗಿ ಇಲ್ಲಿ ಛೇದದಲ್ಲಿ ಬರುವುದು. ತಿಳಿತಲ್ಲ? ಸೊ ಈಗ ಈ 12 ಮತ್ತು 2ನ್ನು ಭಾಗ ಮಾಡ್ಲಿಕ್ಕೆ ಸಾಧ್ಯನಾ? ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಹೌದು ವಿದ್ಯಾರ್ಥಿಗಳು, 2ರ ಮಧ್ಯೆ 2 1ರಿಂದ 12 6ರಿಂದ. ಸೊ ಈಗ x+4 = ಇಲ್ಲಿ ಉಳಿದಿರುವಂತ ಒಂದು ಸಂಖ್ಯೆ ಜಸ್ಟ್ 6. ತಿಳಿತಲ್ಲ? ಇಂಥ ಸಮಸ್ಯೆಗಳು ನಾವು ಈಗಾಗಲೇ ಅಭ್ಯಾಸ 4.2 ಬಹಳಷ್ಟು ಬಿಡಿಸ್ಕೊಂಡಿದ್ದೀವಿ. ಸೊ ಈಗ x ನ ಬೆಲೆಯನ್ನು ಕಂಡುಹಿಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳ ಈ 4ಅನ್ನ ನೀವು LHS ಅಂದ್ರೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ RHS ಬದಿಗೆ ಕಳುಹಿಸುವಾಗ ನೆನಪಿರ್ಬೇಕಲ್ಲ, ಅದರ ಚಿಹ್ನೆ ಚೇಂಜ್ ಆಗುವುದು. ತಮ್ಗೆ ಡೌಟ್ ಬರಬಹುದು, ಸರ್ ಇಲ್ಲಿ 2ನ್ನ ಆ ಬದಿಗೆ ಕಳಿಸುವಾಗ ಚಿಹ್ನೆನ ಚೇಂಜ್ ಮಾಡಿಲ್ಲಪ್ಪ ಅಂತ. ಇಲ್ಲಿ ನೋಡಿ, ಈ 2 ಮತ್ತು ಈ ಬ್ರಾಕೆಟ್ ನ ಮಧ್ಯದಲ್ಲಿರುವಂತದ್ದು ಗುಣಾಕಾರ ಚಿಹ್ನೆ. ಸೊ ಗುಣಾಕಾರ ಇರುವಾಗ 2 ಜಸ್ಟ್ ಓರೆ ಗುಣಾಕಾರ ಆಗಿ ಮುಗಿಬಿಡುವುದು. ಆದರೆ ಇಲ್ಲಿ ಈ x ಮತ್ತು 4ರ ಮಧ್ಯೆ ಇರುವಂತಹ ಚಿಹ್ನೆ ಪ್ಲಸ್. ಸೊ ಪ್ಲಸ್ ಇರುವಾಗ ಅಥವಾ ಮೈನಸ್ ಇರುವಾಗ ಆ ಸಂಖ್ಯೆಯು ಮತ್ತೊಂದು ಬದಿಗೆ ಹೋದಾಗ ಅದರ ಚಿಹ್ನೆ ಚೇಂಜ್ ಮಾಡಲೇಬೇಕು. ಸೊ ಇದೇ ನಿಯಮ ವಿದ್ಯಾರ್ಥಿಗಳೇ. ಸೊ x ಅನ್ನ ಹಾಗೆ ಬರ್ಕೊಳ್ಳಿ, = 6ನ್ನ ಹಾಗೆ ಬರ್ಕೊಳ್ಳಿ. 4 ಆ ಬದಿಗೆ ಹೋಯಿತು. ಸೊ ಪ್ಲಸ್ ಇರುವಂತ 4 -4 ಆಗಿ ಪರಿವರ್ತನೆ ಆಯಿತು. ಸೊ x = 6 - 4 ಎಷ್ಟು? 2. ಇದು ನೋಡಿ ವಿದ್ಯಾರ್ಥಿಗಳೇ, x ನ ಒಂದು ಬೆಲೆ. ತಿಳಿತಲ್ಲ? ತುಂಬಾ ಸಿಂಪಲ್ ಆಗಿ ಸಮಸ್ಯೆಗಳು. ಸೊ ಉಳಿದಂತ ಸಮಸ್ಯೆಗಳು ಸಹ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ನೋಡಿ ಸಮಸ್ಯೆ ಬಿ. ಸೊ 3 ಗುಣಾಕಾರ n-5 = 21. ಮತ್ತೆ ಇಲ್ಲಿ n ನ ಬೆಲೆಯನ್ನ ಕಂಡು ಹಿಡಿಯಬೇಕು. ಸೊ ಹೆಚ್ಚು ಕಡಿಮೆ ವಿದ್ಯಾರ್ಥಿ ಈ ಸಮೀಕರಣದೊಂದು ರೂಪ ಈ ಮೊದಲನೇ ಸಮೀಕರಣ ಪ್ರಕಾರನೇ ಇದೆ. ಸೊ ಹೆಚ್ಚು ಕಡಿಮೆ ಅದೇ ರೀತಿ ನಾವು ಇಲ್ಲಿ ಸಾಲ್ವ್ ಮಾಡ್ಕೊಳ್ಳೋದು. ಸೊ ಸೊಲ್ಯೂಷನ್ ಮೊದಲಿಗೆ ಕೊಟ್ಟಂತ ಸಮೀಕರಣ ಬರ್ಕೊಳ್ಳಿ. 3 ಗುಣಾಕಾರ n-5 = 21. ಸೊ ನಾವೀಗ 3ಅನ್ನ ಆ ಬದಿಗೆ ಕಳಿಸ್ಬೇಕು. ತಾವೇನಾದ್ರೂ 5ಅನ್ನ ಆ ಬದಿಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ತಪ್ಪಾಗುವುದು. ಸೊ ಅದಕ್ಕಾಗಿ ಈ ಆವರಣದ ಹೊರಗಿನ ಸಂಖ್ಯೆಯನ್ನು ಮೊದಲಿಗೆ ಇನ್ನೊಂದು ಬದಿಗೆ ಕಳುಹಿಸಿ. ಸೊ ಇಲ್ಲಿ n-5 = 21 ಹಾಗೆ ಉಳಿಯಲಿ. 3ಅನ್ನ ಆ ಬದಿಗೆ ಕಳುಹಿಸಿದಾಗ ಅದು ಓರೆ ಗುಣಾಕಾರ ಆಗುವುದು. ಏಕೆಂದರೆ ಇಲ್ಲಿ 3 ಮತ್ತು ಬ್ರಾಕೆಟ್ ಮಧ್ಯೆ ಇರುವಂತಹ ಚಿಹ್ನೆ ಗುಣಾಕಾರ. ಸೊ ಈ 3 ಆ ಬದಿಗೆ ಭಾಗಾಕಾರದಲ್ಲಿ ಬರುವುದು, ಅಂದ್ರೆ ಛೇದದಲ್ಲಿ ಬರುವುದು. ಈಗ ಮತ್ತೆ 21 ಮತ್ತು 3ಅನ್ನು ಭಾಗಿಸಲಿಕ್ಕೆ ಪ್ರಯತ್ನ ಮಾಡಿ. ವೆರಿ ಗುಡ್. 3ರ ಮಧ್ಯೆಯಲ್ಲಿ 3 1ರಿಂದ 21
7ರಿಂದ. ಆದ್ದರಿಂದ n ಮೈನಸ್ 5 ಇಸ್ ಈಕ್ವಲ್ ಟು ಎಷ್ಟು ಉಳಿತು? 7. ತೀತಲ ವಿದ್ಯಾರ್ಥಿಗಳೇ, ಮತ್ತೆ ನೋಡಿ ಇದೇ ರೂಪ ಬಂದ್ಬಿಡ್ತು. ಈಗ 5ಅನ್ನ ಆ ಬದಿಗೆ ಕಳಿಸಬೇಕು. n ಈಕ್ವಲ್ ಟು 7 ಹಾಗೆ ಇರಲಿ. ಈ ಮೈನಸ್ 5ಅನ್ನ ಆ ಬದಿಗೆ ಕಳಿಸಿದರೆ ಅದು ಪ್ಲಸ್ 5 ಆಗುವುದು. ಸೊ ಆದ್ದರಿಂದ n ಈಕ್ವಲ್ ಟು 7 ಪ್ಲಸ್ 5 ಎಷ್ಟು? 12. ಇದು ನೋಡಿ ವಿದ್ಯಾರ್ಥಿಗಳೇ n ನ ಬೆಲೆ. ತೀತಲ್ಲ? ಸೊ ಇದು ನಿಮ್ಮ ಅಭ್ಯಾಸ 4.3ರ 2ನೇ ಮುಖ್ಯ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆ. ಇನ್ನು ಉಳಿದಂತ ಸಮಸ್ಯೆಗಳನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ. ಈಗ ಸಿ ಸಮಸ್ಯೆ. ಓಕೆ, ಮೊದಲಿಗೆ ಸೊಲ್ಯೂಷನ್ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ. 3n-5 ಇಸ್ ಈಕ್ವಲ್ ಟು -21. ಓಕೆ, n ನ ಬೆಲೆನ ಕಂಡುಕೊಳ್ಳೋಣ. ಮತ್ತೆ 3ನ ಆ ಬದಿಗೆ ಕಳುಹಿಸಿ. ಸೊ ಇಲ್ಲಿ n-5 ಈಕ್ವಲ್ ಟು -21 ಹಾಗೆ ಇರಲಿ. 3ನ ಆ ಬದಿಗೆ ಕಳುಹಿಸಿದಾಗ ಅದು ಅಂಶದಲ್ಲಿರುವಂತ 3 ಛೇದದಲ್ಲಿ ಬರುವುದು. ಓಕೆನಾ? ಈಗ ಭಾಗಾಕಾರ ಚೆಕ್ ಮಾಡ್ಕೊಳ್ಳಿ. ವೆರಿ ಗುಡ್ ವಿದ್ಯಾರ್ಥಿ. ಹಿಂದಿನ ಒಂದು ಸಮಸ್ಯೆ ಪ್ರಕಾರನೇ 3ರ ಮಧ್ಯೆಯಲ್ಲಿ 3 1ರಿಂದ 21 7ರಿಂದ. ಸೊ ಜಸ್ಟ್ ಇಲ್ಲಿ ಉಳಿದಿರುವುದು n-5 ಈಕ್ವಲ್ ಟು, ಈ ಮೈನಸ್ ಚಿಹ್ನೆನ ಮರಿಬಾರ್ದು ನೋಡಿ, ತುಂಬಾ ಇಂಪಾರ್ಟೆಂಟ್. ಸೊ ಉಳಿದಿರುವಂತ ಸಂಖ್ಯೆ 7. ಓಕೆ, ಈಗ n ನ ಜೊತೆ 5 ಇದೆ, ಇದನ್ನು ಸಹ ಪ್ರತ್ಯೇಕಗೊಳಿಸಿ ಬಿಡಿ. ಸೊ ಇಲ್ಲಿ n ಈಕ್ವಲ್ ಟು -7 ಹಾಗೇ ಇರಲಿ. ಈ -5ಅನ್ನ RHS ಬದಿಗೆ ಕಳಿಸಿದಾಗ ಅದರ ಚಿಹ್ನೆ ಚೇಂಜ್ ಆಗುವುದು. ಸೊ +5. ಈಗ ನೋಡಿ ವಿದ್ಯಾರ್ಥಿಗಳೇ, 2 ಸಂಖ್ಯೆಗಳ ಚಿಹ್ನೆಗಳು ಬೇರೆ ಬೇರೆ ಆದಾಗ ಆ 2 ಸಂಖ್ಯೆಗಳು ನಾವು ಮೈನಸ್ ಮಾಡ್ಕೋಬೇಕು. ನೆನಪಿದೆಯಲ್ಲ? ಈಗಾಗಲೇ ಹಿಂದೆ ಬಹಳಷ್ಟು ಡಿಸ್ಕಸ್ ಮಾಡಿದೀವಿ. ಸೊ 7ರಲ್ಲಿ 5ಅನ್ನು ಮೈನಸ್ ಮಾಡಿದಾಗ 2. ಇಲ್ಲಿ 7 ದೊಡ್ಡ ಸಂಖ್ಯೆ, ಅದರ ಚಿಹ್ನೆ ಮೈನಸ್. ಸೊ ಉತ್ತರಕ್ಕೂ ಸಹ ಮೈನಸ್ ಬರ್ಕೊಂಡ್ಬಿಡಿ. ಸೊ ಇದು n ಇಸ್ ಈಕ್ವಲ್ ಟು -2. ಇದು ಸಿ ಪ್ರಶ್ನೆಯ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ ಡಿ. ಸೊಲ್ಯೂಷನ್ -4 ಬ್ರಾಕೆಟ್ ನಲ್ಲಿ 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಇದು 8. ಸೊ ಎಕ್ಸ್ ನ ಬೆಲೆನ ಕಂಡುಕೊಳ್ಳೋಣ. ಮೊದಲಿಗೆ -4ಅನ್ನ ಆ ಬದಿಗೆ ಕಳುಹಿಸಿ. ಸೊ 2 ಪ್ಲಸ್ ಎಕ್ಸ್ ಈಕ್ವಲ್ ಟು 8 ಹಾಗೆ ಇರಲಿ. -4ಅನ್ನ ಆ ಬದಿಗೆ ಕಳುಹಿಸಿದಾಗ ಅದು ಓರೆ ಗುಣಾಕಾರವಾಗಿ ಇಲ್ಲಿ ಛೇದದಲ್ಲಿ ಬರುವುದು. ಓಕೆ, ಮೈನಸ್ ಜೊತೆ ಕಳಿಸಿ. ಇಲ್ಲಿ ವಿದ್ಯಾರ್ಥಿಗಳೇ ಮತ್ತೆ ಸೇಮ್ ಪ್ರಾಬ್ಲಮ್. ಈ -4 ಹಾಗೂ ಈ ಬ್ರಾಕೆಟ್ಗಳ ಮಧ್ಯೆ ಇರುವಂತಹ ಚಿಹ್ನೆ ಇಲ್ಲಿ ನೋಡಿ. ಸೊ ಈ ಚಿಹ್ನೆ ಗುಣಾಕಾರ ಚಿಹ್ನೆ. ಸೊ ಗುಣಾಕಾರ ಚಿಹ್ನೆ ಇದ್ದಾಗ ಸಂಖ್ಯೆಯನ್ನು ಮತ್ತೊಂದು ಬದಿಗೆ ಕಳಿಸಿದಾಗ ಅದರ ಚಿಹ್ನೆ ಚೇಂಜ್ ಮಾಡಬಾರ್ದು. ಸೊ -4 ಹಾಗೆಯೇ ಇಲ್ಲಿ ಬರುವುದು. ಓಕೆ, ಇವುಗಳನ್ನ ಭಾಗಾಕಾರ ಮಾಡ್ಕೊಳ್ಳಿ. 4ರ ಮಧ್ಯೆಯಲ್ಲಿ 4 1ರಿಂದ 8 2ರಿಂದ. ಸೊ ಇದು 2 ಪ್ಲಸ್ ಎಕ್ಸ್ ಈಕ್ವಲ್ ಟು, ಸೊ ನೋಡಿ 8ರ ಮುಂದೆ ಪ್ಲಸ್ ಚಿಹ್ನೆ ಇದೆ. ಸೊ ಪ್ಲಸ್ ಅಪಾನ್ ಮೈನಸ್, ಇದು ಮೈನಸ್. ಉಳಿದಿರುವಂತಹ ಸಂಖ್ಯೆ 2/1 ಅಂದರೆ ಜಸ್ಟ್ 2. ಈಗ ಎಕ್ಸ್ ನ ಬೆಲೆ ಕಂಡುಕೊಳ್ಳೋಣ. ಆದ್ದರಿಂದ ಎಕ್ಸ್ ಈಕ್ವಲ್ ಟು -2 ಈಗಾಗಲೇ ಇಲ್ಲಿ ಇದೆ. ಈ +2ಅನ್ನ ಆ ಬದಿಗೆ ಕಳುಹಿಸಿ. ಸೊ 2 ಆ ಕಡೆ ಹೋದಾಗ ಅದರ ಚಿಹ್ನೆ ಚೇಂಜ್ ಆಗುವುದು. ಸೊ ಅದು ಮತ್ತೆ ಮೈನಸ್ ಚಿಹ್ನೆನ ಪಡೆದುಕೊಳ್ಳುವುದು. ಸೊ ಎಕ್ಸ್ ಇಸ್ ಈಕ್ವಲ್ ಟು -2 ರೂಲ್ಸ್ ನೆನಪಿದೆಯಲ್ಲ? 2 ಸಂಖ್ಯೆಗಳ ಚಿಹ್ನೆಗಳು ಸೇಮ್ ಆದಾಗ ಆ 2 ಸಂಖ್ಯೆಗಳು ನಾವು ಕೂಡಿಸ್ಕೋಬೇಕು. ಓಕೆ, ಸೊ 2 + 2 ಇದು 4. ತಾವೇನಾದ್ರೂ ಇಲ್ಲಿ -*+ ಅಂತ ಬರೆದ್ಬಿಟ್ರೆ ಅದು ತಪ್ಪು. ಸೊ 2 ಸಂಖ್ಯೆ ಸೇಮ್ ಚಿಹ್ನೆ ಹೊಂದಿದಾಗ ಆ ಚಿಹ್ನೆಯನ್ನೇ ಇಲ್ಲಿ ಉತ್ತರಕ್ಕೆ ಬರಬೇಕು. ನೆನ್ಪಿಟ್ಕೊಳ್ಳಿ, ನಾವು ಈ -2 ಇವರನ್ನ ಗುಣಿಸ್ತಾ ಇಲ್ಲ, ಇವುಗಳನ್ನ ಕೂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿ ಮೈನಸ್ ಆಗಿ ಉಳಿಯುವುದು. ಸೊ ಇದು ಡಿ ಪ್ರಶ್ನೆಯ ಉತ್ತರ ವಿದ್ಯಾರ್ಥಿಗಳು. ತಿಳಿತಲ್ಲ? ಇನ್ನು ಮುಂದಿನ ಪ್ರಶ್ನೆ ತೆಗೆದುಕೊಳ್ಳೋಣ ಬನ್ನಿ. ವಿದ್ಯಾರ್ಥಿ ಅಭ್ಯಾಸ 4.3ರ 2ನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ. ಸೊಲ್ಯೂಷನ್. ಮೊದಲಿಗೆ ಕೊಟ್ಟಂತ ಈ ಸಮಸ್ಯೆನ ಬರ್ಕೊಳ್ಳಿ. 4 ಗುಣಾಕಾರ 2 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 8. ಮತ್ತೆ 4ಅನ್ನ ಈ ಬದಿಗೆ ಓರೆ ಗುಣಾಕಾರ ಮಾಡೋಣ. ಸೊ 2 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 8. 4ಅನ್ನ ಓರೆ ಗುಣಾಕಾರ ಮಾಡಿದಾಗ ಅದು ಛೇದದಲ್ಲಿ ಬರುವುದು. ಓಕೆ, ಮತ್ತೆ ಭಾಗಾಕಾರ ಟ್ರೈ ಮಾಡಿ. 4ರ ಮಧ್ಯೆಯಲ್ಲಿ 4 1ರಿಂದ 8
2ರಿಂದ. ಆದ್ದರಿಂದ 2 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 2. ಈಗ ವಿದ್ಯಾರ್ಥಿ ಇದು ಸ್ವಲ್ಪ ಡಿಫ್ರೆಂಟ್ ಆದಂತ ಸಮಸ್ಯೆ, ಸ್ವಲ್ಪ ಚೇಂಜ್, ಬಹಳ ಚೇಂಜ್ ಅಲ್ಲ. ಸೊ ಸ್ವಲ್ಪ ತಾವು ಗಮನ ಇಟ್ಟು ನೋಡಿದರೆ ಸಾಕು. ತಾವೇನಾದರೂ 2ನ್ನ ಆ ಬದಿಗೆ ಕಳುಹಿಸಿದರೆ ಅದು -2 ಆಗುವುದು. ಆದ್ರೆ ಇಲ್ಲಿ ತಮಗೆ -x ಉಳಿಯುವುದು. ಆದರೆ ಯಾವಾಗಲೂ ವಿದ್ಯಾರ್ಥಿಗೆ ನಾವು ಸಮೀಕರಣ ಬಿಡಿಸುವಾಗ +x, ಇದರ ಅರ್ಥ x ನ ಮುಂದೆ ಮೈನಸ್ ಚಿಹ್ನೆ ಇರಬಾರ್ದು, ಆ ರೀತಿ ಬಿಡಿಸ್ಕೋಬೇಕು. ಇದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ 2 ಮೆಥಡ್ಗಳಿವೆ. 2ನ್ನು ಸಹ ನಾನು ಬಿಡಿಸ್ತೀನಿ. ತಮಗೆ ಯಾವ್ದು ಈಸಿ ಅನಿಸುವುದು ಅದನ್ನು ತಾವು ಫೇಸ್ಬುಕ್ ನಲ್ಲಿ ಬರ್ಕೋಬಹುದು. ಮೊದಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ -x ಅನ್ನ ಹಾಗೆ ಬರೆದ್ ಬಿಡಿ, ಈಕ್ವಲ್ ಟು 2 ಹಾಗೆ ಇರ್ಲಿ. ಈ +2 ಆ ಬದಿಗೆ ಕಳಿಸಿದರೆ -2 ಆಗುವುದು. ಸೊ -x ಈಕ್ವಲ್ ಟು 2 ಮೈನಸ್ 2 ಎಷ್ಟು? 0. ಯಾಕೆಂದ್ರೆ 2ರಲ್ಲಿ 2ನ್ನ ಕಳೆದರೆ 0 ಬರುವುದು. ಆದ್ರೆ ಇಲ್ಲಿ ನೋಡಿ ನಮಗೆ -x ಬರ್ತಾ ಇದೆ, ಇಲ್ಲಿ x ಬರಬೇಕು, ಹೌದಲ್ಲ? ಸೊ ಈಗ ಏನ್ ಮಾಡಿ, ಈ ಪೂರ್ತಿ ಒಂದು ಬೆಲೆಯನ್ನ ಮೈನಸ್ ನಿಂದ ಗುಣಾಕಾರ ಮಾಡಿ. ಸೊ ನೋಡಿ ಯಾವಾಗ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಯ್ತು. ಸೊ +x. ಅದೇ ರೀತಿ 0 ಮುಂದೆ ಯಾವುದೇ ಚಿಹ್ನೆ ಇಲ್ಲ, ಹಾಗೂ 0 ಯಾವಾಗ್ಲೂ ಯಾವುದೇ ಚಿಹ್ನೆ ಬರೋದಿಲ್ಲ. ಸೊ ಇದು 0. ಇದರ ಅರ್ಥ ಇಲ್ಲಿ x ನ ಬೆಲೆ 0. ಇದು ಒಂದು ಮೆಥಡ್. ಅಥವಾ ವಿದ್ಯಾರ್ಥಿಗಳೇ, 2ನೇ ಸ್ಟೆಪ್ ನಿಂದ ತಾವು ಈ ಪ್ರಕಾರ ಸಹ ಬರೆದ್ಕೋಬಹುದು. ಅದೇನು, ಈ -x ಅನ್ನ ಆ ಬದಿಗೆ ಕಳುಹಿಸಿ 2ನ್ನ LHS ಬದಿಗೆ ತೆಗೆದುಕೊಂಡು ಬನ್ನಿ. ನೋಡಿ ಏನಾಗುತ್ತೆ, ಈ 2 ಹಾಗೆ ಇರ್ಲಿ. ಈ 2 LHS ಬದಿಗೆ ಬಂದಾಗ 2ರ ಮುಂದೆ ಇರುವಂತಹ ಚಿಹ್ನೆ ಪ್ಲಸ್, ಆ ಬದಿಗೆ ಬಂದಾಗ ಅದು -2 ಆಗುವುದು, ಈಕ್ವಲ್ ಟು ಈ -x ಅನ್ನ RHS ಬದಿಗೆ ಕಳುಹಿಸಿ. ಸೊ ಮೈನಸ್ ಇರುವಂತಹ ಚಿಹ್ನೆ ಹೋಗಿ ಅದು +x ಆಗುವುದು. ಸೊ 2 ಮೈನಸ್ 2 0 ಈಕ್ವಲ್ ಟು x. ಇದರ ಅರ್ಥ ಏನು, x ಇದು 0. ಸೊ 2 ಬೆಲೆ ಸೇಮ್ ಬಂತಲ್ಲ. ಸೊ ಯಾವುದೇ ಪ್ರಕಾರ ಬಿಡಿಸ್ಕೊಳ್ಳಿ, 2 ಆನ್ಸರ್ ಒಂದೇ ವಿದ್ಯಾರ್ಥಿಗಳೇ. ಇದು ವಿದ್ಯಾರ್ಥಿ ನಿಮ್ಮ 7ನೇ ತರಗತಿಯ 4ನೇ ಒಂದು ಅಧ್ಯಾಯ ಸರಳ ಸಮೀಕರಣಗಳು ಅಭ್ಯಾಸ 4.3 ತೀತಲ್ಲ. ಸೊ ಇದರೊಂದಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 4.3ರ ಉಳಿದಂತ ಸಮಸ್ಯೆಗಳನ್ನು ಸಹ ತಿಳಿದುಕೊಳ್ಳೋಣ. ಸೊ ಇಂಥ ಬಹಳಷ್ಟು ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.